ಕಿರುತೆರೆ ವೀಕ್ಷಕರಿಗೆ ಮತ್ತೊಂದು ಶಾಕ್. ಜನಮೆಚ್ಚಿದ ಧಾರಾವಾಹಿ ದಿಢೀರ್ ಮುಕ್ತಾಯ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಕಿರುತೆರೆ ಲೋಕದಲ್ಲಿ ಮೇಜರ್ ಸರ್ಜರಿ ಆಗುತ್ತಿದೆ. ಪ್ರಸಿದ್ಧ ವಾಹಿನಿಗಳು ಟಿಆರ್ಪಿ ಹಿಂದೆ ಬಿದ್ದಿದ್ದು ನಂಬರ್ 1 ಸ್ಥಾನಕ್ಕೆ ಪ್ರತಿ ವಾರ ಪೈಪೋಟಿ ನಡೆಸುತ್ತಿದೆ. ಇದಕ್ಕಾಗಿ ಅನಗತ್ಯವಾಗಿ ಕಥೆಯನ್ನ ಎಳೆಯುತ್ತಿರುವ ಹಾಗೂ ಟಿಆರ್ಪಿ ಇಲ್ಲದ ಧಾರಾವಾಹಿಗಳಿಗೆ ವಾಹಿನಿಗಳು ಗೇಟ್ ಪಾಸ್ ನೀಡುತ್ತಿವೆ. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ಈ ರೀತಿಯ ಪ್ರಯೋಗ ಮಾಡಿತ್ತು. ಈಗ ಈ ಸಾಲಿಗೆ ಸ್ಟಾರ್ ಸುವರ್ಣ ಕೂಡ ಸೇರಿದೆ. ಸ್ಟಾರ್ ಸುವರ್ಣ ಪ್ರಸಾರ ಕಾಣುತ್ತಿದ್ದ ನೀನಾದೇನ ಸೀರಿಯಲ್ ಇದೀಗ ದಿಢೀರ್ ಮುಕ್ತಾಯಗೊಂಡಿದೆ. ದಿಲೀಪ್ ಶೆಟ್ಟಿ ಹಾಗೂ ಖುಷಿ ಶಿವು ಮುಖ್ಯ ಭೂಮಿಕೆಯಲ್ಲಿರುವ ಧಾರಾವಾಹಿ ನೀನಾದೇನ ಕೊನೆಗೊಂಡಿದೆ. ಈ ಧಾರಾವಾಹಿ 2 ಅಧ್ಯಾಯದಲ್ಲಿ ಪ್ರಸಾರ ಕಂಡಿತು. ಮೊದಲ ಅಧ್ಯಾಯ ಭಾರಿ ಜನಪ್ರಿಯತೆ ಪಡೆದಿತ್ತು. ರೌಡಿ ಅಂತಿದ್ದ ತುಂಬು ಕುಟುಂಬದ ವಿಕ್ರಮ್ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ್ದಳು ವೇದ ದಿಲ್ಖುಷ್ ಅಂತಲೇ ಈ ಜೋಡಿ ಅಪಾರ ಜನಮನ್ನಣೆ ಪಡೆದಿತ್ತು. ಆದರೆ 2ನೇ ಅಧ್ಯಾಯ ಅಟ್ಟರ್ ಫ್ಲಾಪ್ ಆಯ್ತು. ನೀನಾದೇನ ಪ್ರೀತಿಯ ಹೊಸ ಅಧ್ಯಾಯ ಶುರುವಾಗಿದ್ದು ಕಳೆದ ವರ್ಷವಷ್ಟೇ ಸೆಪ್ಟೆಂಬರ್ 9, 2024ರಿಂದ ತುಳಿನಾಡಿನ ಬ್ಲ್ಯಾಕ್ ಡಾಪ್ ನಲ್ಲಿ ವಿಕ್ರಮ್ ವೇದಾರ್ ಹೊಸ ಪ್ರೇಮ ಕಥೆ ಆರಂಭವಾಯಿತು. ಹೊಸ ಅಧ್ಯಾಯ ಶುರುವಾಗಿ ಇನ್ನೂ ವರ್ಷವಾಗಿಲ್ಲ, ಅಷ್ಟು ಬೇಗ ಧಾರಾವಾಹಿಯನ್ನ ವೈಂಡ್ ಅಪ್ ಮಾಡಲಾಗಿದೆ. 269 ಎಪಿಸೋಡ್ಗಳಿಗೆ ನೀನಾದೇನ ಪ್ರೀತಿಯ ಹೊಸ ಅಧ್ಯಾಯ ಎಂಡ್ ಆಗಿದೆ. 2ನೇ ಅಧ್ಯಾಯ ಅಷ್ಟಾಗಿ ಗೆಲುವು ಕಾಣಲಿಲ್ಲ. ಹೀಗಾಗಿ ಸ್ಟೋರಿನ ಲ್ಯಾಗ್ ಮಾಡದೆ ಮುಕ್ತಾಯ ಮಾಡಿದೆ ವಾಹಿನಿ. ನೀನಾದೇನ ಮುಕ್ತಾಯದ ಬೆನ್ನಲ್ಲೇ ಹೊಸ ಧಾರಾವಾಹಿ ಎಂಟ್ರಿ ಕೊಡುತ್ತಿದೆ. ಅದುವೇ ವಾಸುದೇವ್ ಕುಟುಂಬ. ಇದು ತಮಿಳು ಧಾರಾವಾಹಿಯ ರಿಮೇಕ್ ಸ್ಟೋರಿ ಆಗಿದ್ದು 4 ಹೆಣ್ಣು ಮಕ್ಕಳನ್ನ ಹೆತ್ತ ತಂದೆ ತಾಯಿ ಏನೆಲ್ಲ ಕಷ್ಟ ಅನುಭವಿಸುತ್ತಾರೆ ಎಂಬುದರ ಕುರಿತು ಕಥೆ ಸಾಗಲಿದೆ. ಧಾರಾವಾಹಿಯಲ್ಲಿ ಹಿರಿಯ ನಟ ಅವಿನಾಶ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಹೊಸ ಧಾರಾವಾಹಿ ಅನೌನ್ಸ್ ಆದ ಬೆನ್ನಲ್ಲೇ ಮತ್ತೊಂದು ವಿಶೇಷತೆ ಏನೆಂದ್ರೆ ಆಸೆ ಧಾರಾವಾಹಿ ಪ್ರತಿದಿನ 7 ರಿಂದ 8 ಗಂಟೆಯವರೆಗೂ 1 ಗಂಟೆ ಪ್ರಸಾರವಾಗಲಿದೆ.